ಇದು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ನೀತಿ ಅನ್ನೋ ಗಂಭೀರ ಆರೋಪವು ಕೇಳಿಬರುತ್ತಿದೆ. ಇನ್ನು ಮನೆಯಲ್ಲಿ ನಾವು ಅಂತಹದ್ದೇ ಶಾಲೆಗೆ ಹೋಗಬೇಕು, ವ್ಯಾನಿನ ಫೀಸ್ ಕಟ್ಟಿ ಅಂದರೆ ನಮ್ಮ ಮಕ್ಕಳು ಶಾಲೆಗೆ ಹೋಗೋದೇ ಬೇಡ ಎಂದು ಆ ಕುಟುಂಬಗಳು ಹೇಳೋ ಸಾಧ್ಯತೆಗಳು ಹೆಚ್ಚಿವೆ. ಇದೇ ಕಾರಣಕ್ಕೆ ಇದು ವಾಸ್ತವದಲ್ಲಿ ಆಗೋ ಕೆಲಸ ಅಲ್ಲ ಅಂತ ಶಿಕ್ಷಣ ತಜ್ಞರು ಹೇಳ್ತಿದ್ದಾರೆ. ಶಿಕ್ಷಣ ಸಚಿವರ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲ ಚೆನ್ನಾಗೇ ಇದೆಯಲ್ಲ, ಬಡವರು ಕೂಲಿ ಕಾರ್ಮಿಕರ ಮಕ್ಕಳು ಸಹ ಒಳ್ಳೆ ಶಿಕ್ಷಣ ಪಡಿಬೋದು ಅಂತ ಯಾರಿಗಾದರೂ ಅನ್ನಿಸ್ಬಿಡುತ್ತೆ. ಹಾಗೆ ನೋಡಿದರೆ ಖಾಸಗಿ ಶಾಲೆಗಳನ್ನು ನಿಯಂತ್ರಿಸೋದು ಇವತ್ತಿನ ಸರ್ಕಾರದ ಮುಂದಿರೋ ಅತಿ ದೊಡ್ಡ ಸವಾಲು. ಇವುಗಳ ಮೇಲೆ ಚಾಟಿ ಬೀಸೋ ಬದಲು ಸರ್ಕಾರಿ ಶಾಲೆಗಳ ಮೇಲೆ ಸರ್ಕಾರನೇ ಗದಾಪ್ರಹಾರ ನಡೆಸ್ತಿರೋದು ಅತ್ಯಂತ ಖಂಡನೀಯ. ಮುಖ್ಯವಾಗಿ ಈ ಯೋಜನೆಗೆ ಸರ್ಕಾರ ಹೇಳ್ತಿರೋ ಹಣಕಾಸು ವ್ಯವಸ್ಥೆಯೇ ಅನುಮಾನಾಸ್ಪದವಾಗಿದೆ. ನಮಸ್ಕಾರ, ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರವಿಕುಮಾರ್ ಇಚ್ಚಲ್ಮರ. ಸ್ನೇಹಿತರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಗೋಪಾಲಕೃಷ್ಣ ಗೋಖಲೆ ಅಂತ ಹಲವಾರು ಸಾಮಾಜಿಕ ಚಿಂತಕರು ಬಲಿಷ್ಠವಾದ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಇಲ್ಲದಿದ್ದರೆ ನಿಜವಾದ ಸಾಮಾಜಿಕ ಸಮಾನತೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಒತ್ತಿ ಒತ್ತಿ ಹೇಳಿದರು. ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿರಬೇಕು, ಅದಕ್ಕಾಗಿ ಪ್ರತಿ ಹಳ್ಳಿಯಲ್ಲೂ ಸರ್ಕಾರಿ ಶಾಲೆಗಳು ಇರಲೇಬೇಕಂತ ಈ ಎಲ್ಲ ಸಾಮಾಜಿಕ ಚಿಂತಕರು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಆದರೆ ಸ್ವತಂತ್ರ ಭಾರತದ ಈ ಸರ್ಕಾರಗಳು ಶಿಕ್ಷಣ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸೋಕೆ ಇಲ್ಲ ಸಲ್ಲದ ನೆಪಗಳನ್ನ ಹುಡುಕೊಳ್ಳುತ್ತವೆ. ಶೈಕ್ಷಣಿಕ ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಕರ್ನಾಟಕ ಸರ್ಕಾರ ಈಗ ಹೇಳ್ತಿರೋ KPS ಮ್ಯಾಗ್ನೆಟ್ ಶಾಲೆ ಯೋಜನೆ ಕೂಡ ಅಂಥದ್ದೇ ಒಂದು ನೆಪವಾಗ್ತಿದೆ ಅಂತ ಹಲವು ಶಿಕ್ಷಣ ಸಂಘಟನೆಗಳು, ಸಾಮಾಜಿಕ ಹೋರಾಟಗಾರರು ಪ್ರತಿಭಟನೆ ನಡೆಸ್ತಿದ್ದಾರೆ, ಪ್ರತಿರೋಧ ತೋರ್ತಿದ್ದಾರೆ. KPS ಮ್ಯಾಗ್ನೆಟ್ ಶಾಲೆ ಯೋಜನೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಶಿಕ್ಷಣದ ಲಗಾಮನ್ನ ಖಾಸಗಿ ಕಂಪನಿಗಳ ಕೈಗೆ ಕೊಡೋ ಹುನ್ನಾರದ ಭಾಗ ಅಲ್ಲದೆ ಮತ್ತೇನಲ್ಲ ಅಂತ ಈ ಯೋಜನೆಯನ್ನು ವಿರೋಧಿಸಲಾಗ್ತಿದೆ. ಈ ಹೋರಾಟದ ಭಾಗವಾಗಿ ಡಿಸೆಂಬರ್ 11ನೇ ತಾರೀಕು AISEC ಅಂದರೆ ಆಲ್ ಇಂಡಿಯಾ ಸೇವ್ ಎಜುಕೇಷನ್ ಕಮಿಟಿ ವತಿಯಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಜನಸಮಾವೇಶವೇ ನಡೆದಿದೆ. ಅಷ್ಟಕ್ಕೂ ಈ KPS ಮ್ಯಾಗ್ನೆಟ್ ಶಾಲೆ ಯೋಜನೆ ಅಂದ್ರೇನು, ಯಾವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸ್ತಿದೆ, ಈ ಯೋಜನೆ ವಿರುದ್ಧ ಮಾತಾಡ್ತಿರೋ ಶಿಕ್ಷಣ ತಜ್ಞರು, ಹೋರಾಟಗಾರರು ಹೇಳ್ತಿರೋದಾದ್ರೂ ಏನು, ಅವರ ಬೇಡಿಕೆಗಳೇನು, ಯಾವ ಕಾರಣಕ್ಕೆ ಒಂದು ಯೋಜನೆ ವಿರುದ್ಧ ಸಮಾವೇಶವನ್ನು ಆಯೋಜಿಸಲಾಗ್ತಿದೆ, ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಾನು ಗೌರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. KPS ಮ್ಯಾಗ್ನೆಟ್ ಶಾಲೆ ಯೋಜನೆ ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಬಿಂಬಿಸಲಾಗ್ತಿದೆ. ಮುಂದಿನ 2 ವರ್ಷಗಳಲ್ಲಿ ರಾಜ್ಯದಲ್ಲಿ 700 KPS ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸೋಕೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಯೋಜನೆ ಪ್ರಕಾರ ರಾಜ್ಯದಾದ್ಯಂತ ಒಟ್ಟು 900 KPS ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸುವುದಾಗಿ ಸರ್ಕಾರ ಘೋಷಿಸಿದೆ. ಇದರಲ್ಲಿ 2025-2026ನೇ ಸಾಲಿನಲ್ಲಿ ಮತ್ತು 2026-27ನೇ ಸಾಲಿನಲ್ಲಿ ರಾಜ್ಯ ಬಜೆಟ್ ಅನುದಾನ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಾಲದಡಿಯಲ್ಲಿ 500 KPS ಮ್ಯಾಗ್ನೆಟ್ ಶಾಲೆಗಳನ್ನು ಅಭಿವೃದ್ಧಿಪಡಿಸೋಕೆ ಕ್ರಮ ಕೈಗೊಳ್ಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ಆದೇಶವನ್ನು ಅಕ್ಟೋಬರ್ 15ರಂದೇ ಸರ್ಕಾರ ಹೊರಡಿಸಿದೆ. ಈ ಆದೇಶದ ಪ್ರಕಾರ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಉಳಿದ 200 KPS ಮ್ಯಾಗ್ನೆಟ್ ಶಾಲೆಗಳನ್ನು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಅಂದ್ರೆ KKRDB ಅನುದಾನದಿಂದ ಅಭಿವೃದ್ಧಿಪಡಿಸೋಕೆ ನಿರ್ಧರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಆದೇಶವನ್ನ ಈ ವರ್ಷದ ನವೆಂಬರ್ 2029ರಂದೇ ಹೊರಡಿಸಲಾಗಿದೆ. ಪ್ರತಿ ಶಾಲೆಯನ್ನ 2 ರಿಂದ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸೋಕೆ ಸರ್ಕಾರ ನಿರ್ಧರಿಸಿತ್ತು ಅನ್ನಲಾಗ್ತಿದೆ. ಹೀಗೆ ಸರ್ಕಾರದ ಈ ಯೋಜನೆ ಬಗ್ಗೆ ಓದುತ್ತಾ ಹೋದ್ರೆ ಶಿಕ್ಷಣ ಸಚಿವರ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲ ಚೆನ್ನಾಗೇ ಇದೆಯಲ್ಲ, ಬಡವರು ಕೂಲಿ ಕಾರ್ಮಿಕರ ಮಕ್ಕಳು ಸಹ ಒಳ್ಳೆ ಶಿಕ್ಷಣ ಪಡಿಬೋದು ಅಂತ ಯಾರಿಗಾದ್ರೂ ಅನ್ನಿಸ್ಬಿಡುತ್ತೆ. ಆದರೆ ಸರ್ಕಾರ ನೀಡ್ತಿರೋ ಈ ಅಂಕಿಅಂಶ ಮತ್ತು ಯೋಜನೆಯ ಮಾಹಿತಿಗೂ ವಾಸ್ತವದಲ್ಲಿ ನಡೀತಿರೋ ವಿಚಾರಕ್ಕೂ ಸಂಬಂಧನೇ ಇಲ್ಲ ಅನ್ನೋದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಇದೇ ಕಾರಣಕ್ಕೆ ಈಗ ಶಿಕ್ಷಣ ಸಂಘಟನೆಗಳು ಸೇರಿದಾಗೆ ಸಾಮಾಜಿಕ ಹೋರಾಟಗಾರರು ಈ ಯೋಜನೆಯನ್ನ ವಿರೋಧಿಸುತ್ತಿದ್ದಾರೆ. ಈ ಯೋಜನೆ ಬಗ್ಗೆ ಈಗ ಜನಸಮಾವೇಶ ಮಾಡ್ತಿರೋ ಸಂಘಟನೆ ಕರ್ನಾಟಕ ಸರ್ಕಾರ KPS ಮ್ಯಾಗ್ನೆಟ್ ಶಾಲೆ ಯೋಜನೆಯನ್ನ ಶೈಕ್ಷಣಿಕ ಕ್ಷೇತ್ರದ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸೋ ಸರ್ವರೋಗ ನಿವಾರಣಾ ಸಂಜೀವಿ ಅನ್ನೋ ತರ ಬಿಂಬಿಸ್ತಿದೆ. ಆದರೆ ವಾಸ್ತವದಲ್ಲಿ ಇದು ಸಾರ್ವಜನಿಕ ಶಿಕ್ಷಣವನ್ನ ನಾಶ ಮಾಡಕ್ಕೆ ರಚಿಸಿರೋ ನೀಲಿ ನಕ್ಷೆ ಅಂತ ಆರೋಪಿಸಿದೆ. ಹೀಗೆ ಹೇಳೋದಕ್ಕೆ ಕಾರಣ ಸ್ವತಃ ಸರ್ಕಾರದ ಆದೇಶದಲ್ಲಿರೋ ಕೆಲವು ಭಯಾನಕ ಅಂಶಗಳು. ಶಾಲೆಗಳ ವಿಲೀನ ಅನ್ನೋ ಹೆಸರಲ್ಲಿ ಸಾವಿರಾರು ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿರೋ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನೇ ಖಾಸಗಿ ಕಂಪನಿಗಳ ಕೈಗೆ ಕೊಡೋದಕ್ಕೆ ಈ ರೀತಿಯ ಯೋಜನೆ ರೂಪಿಸಿದೆ ಅನ್ನಲಾಗ್ತಿದೆ. ಇಂಥ ಅನೇಕ ಕಾರಣಗಳನ್ನ ಮುಂದಿಟ್ಟು ಸಾರ್ವಜನಿಕ ಶಿಕ್ಷಣವನ್ನ ರಕ್ಷಿಸೋಕೆ ಕರೆ ಕೊಟ್ಟಿರೋ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ ಈ ಬೃಹತ್ ಜನಸಮಾವೇಶವನ್ನ ಆಯೋಜಿಸಿದೆ. ಇನ್ನು ಶಾಲೆಗಳ ವಿಲೀನ ಅನ್ನೋ ಹೆಸರಲ್ಲಿ KPS ಮ್ಯಾಗ್ನೆಟ್ ಶಾಲಾ
ಯೋಜನೆ ಅಡಿಯಲ್ಲಿ ಸುಮಾರು 40,000 ಶಾಲೆಗಳನ್ನು ಮುಚ್ಚಲಾಗ್ತಿದೆ ಅನ್ನೋ ಆಘಾತಕಾರಿ ವಿಷಯವನ್ನ ಶಿಕ್ಷಣ ತಜ್ಞರು, ಸಾಮಾಜಿಕ ಚಿಂತಕರು, ಹೋರಾಟಗಾರರು ಹೇಳ್ತಿದ್ದಾರೆ. ಇದು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ನೀತಿ ಅನ್ನೋ ಗಂಭೀರ ಆರೋಪವು ಕೇಳಿ ಬರ್ತಿದೆ. ಸರ್ಕಾರ ಘೋಷಿಸಿರೋ ಈ ಯೋಜನೆಯಲ್ಲಿ ಸರ್ಕಾರಕ್ಕೆ ಸರಿಯಾದ ಕ್ಲಾರಿಟಿ ಇಲ್ಲ. ಜೊತೆಗೆ ಇವರು ಹೇಳ್ತಿರೋ ಯಾವುದೇ ವಿಷಯ ಪಾರದರ್ಶಕವಾಗಿಲ್ಲ. ಇವು ನೇರವಾಗಿ ಸರ್ಕಾರಿ ಶಾಲೆಗಳನ್ನು ನಂಬಿಕೊಂಡಿರೋ ಬಡ ಕೂಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣದ ಹಕ್ಕುಗಳನ್ನು ಕಸೀತಿದೆ ಅನ್ನೋದು ಈ ಯೋಜನೆಯ ಬಗ್ಗೆ ಇರೋ ಬಹುದೊಡ್ಡ ಆರೋಪ ಆಗಿದೆ. ಯೋಜನೆಗಳಲ್ಲಿರೋ ಲೋಪಗಳ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತಿರುವ ಶಿಕ್ಷಣ ಸಂಘಟನೆಗಳು ಸರ್ಕಾರ ಘೋಷಿಸಿರೋ ಮ್ಯಾಗ್ನೆಟ್ ಶಾಲೆಯಿಂದಾಗೋ ಸಮಸ್ಯೆಗಳ ದೊಡ್ಡ ಪಟ್ಟಿಯನ್ನೇ ಸಿದ್ಧಪಡಿಸಿವೆ. ಮೊದಲನೆಯದಾಗಿ ಸರ್ಕಾರ ಹೇಳ್ತಿರೋ KPS ಮ್ಯಾಗ್ನೆಟ್ ಶಾಲೆಯನ್ನು ಸ್ಥಾಪಿಸೋದಂದ್ರೆ 8ರಿಂದ 10 ಸರ್ಕಾರಿ ಶಾಲೆಗಳನ್ನು ಈ ಯೋಜನೆ ಜೊತೆ ವಿಲೀನಗೊಳಿಸೋದು, ಅಂದ್ರೆ ಶಾಶ್ವತವಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದು. ಈಗ 700 ಶಾಲೆಗಳನ್ನ KPS ಮ್ಯಾಗ್ನೆಟ್ ಶಾಲೆಗಳಾಗಿ ಉನ್ನತೀಕರಿಸೋದ್ರ ಮೂಲಕ ಸುಮಾರು 7,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗುತ್ತೆ ಅನ್ನೋ ವಾಸ್ತವಾಂಶವನ್ನ AISEC ಜನರ ಮುಂದೆ ಇಟ್ಟಿದೆ. ಅಲ್ಲದೆ ಶಿಕ್ಷಣ ಇಲಾಖೆ ಅಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಈಗಾಗಲೇ 37,000 ಶಾಲೆಗಳನ್ನು ಮುಚ್ಚುವ ಸುದೀರ್ಘ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಸಹಸ್ರಾರು ಶಾಲೆಗಳ ಶಿಕ್ಷಕರು ಮತ್ತು ಸಂಪನ್ಮೂಲಗಳನ್ನು KPS ಮ್ಯಾಗ್ನೆಟ್ ಶಾಲೆಗಳೊಂದಿಗೆ ವಿಲೀನಗೊಳಿಸೋ ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಈ ಬಗ್ಗೆ ಡಿಸೆಂಬರ್ 8, 2025ರಂದು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ನೀಡಿರೋ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತ್ರ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚೋದಿಲ್ಲ, ಓರ್ವ ವಿದ್ಯಾರ್ಥಿ ಇದ್ರೂ ಸರ್ಕಾರಿ ಶಾಲೆಯನ್ನು ಮುಂದುವರಿಸುತ್ತೇವೆ, ಗುಣಮಟ್ಟದ ಶಿಕ್ಷಣಕ್ಕಾಗಿ ಅಷ್ಟೇ KPS ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸಲಾಗ್ತಿದೆ ಅಂತ ಹೇಳಿದ್ದಾರೆ. ಕನ್ನಡ ಶಾಲೆ ಕ್ಲೋಸ್ ಯಾರು ಹೇಳಿದ್ದು ಕನ್ನಡ ಶಾಲೆ ಕ್ಲೋಸ್ ಮಾಡ್ತಾರೆ ಅಂತ? ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ. ನಮ್ಮ ರಕ್ತದಲ್ಲಿ ಕನ್ನಡ ಇದೆ. ಸಚಿವರ ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರೋ ಸಂಘಟನೆಗಳು ಇದು ಬರೀ ಜನರನ್ನ ದಾರಿ ತಪ್ಪಿಸೋ ಪ್ರಯತ್ನ ಅಂತ ಹೇಳ್ತಿವೆ. ಯಾಕೆಂದ್ರೆ ಇದೇ ಯೋಜನೆಯಲ್ಲಿ ಮುಚ್ಚುವ ಶಾಲಾ ಕಟ್ಟಡಗಳು ಮತ್ತು ಭೂಮಿಯನ್ನ ನೋಂದಾಯಿತ ಸಂಸ್ಥೆಗಳಿಗೆ ನೀಡಲಾಗುವುದು ಅಂತ ಸರ್ಕಾರನೇ ಸ್ಪಷ್ಟವಾಗಿ ಹೇಳಿದೆ. ಇದು ಶಾಲಾ ಕಟ್ಟಡಗಳನ್ನ ಖಾಸಗಿ ಕಂಪನಿಗಳಿಗೆ ಒಪ್ಪಿಸೋ ವಂಚನೆಯ ಭಾಗ. ಇನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ NEP ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿನಾಶಕಾರಿ ಅಜೆಂಡಾವನ್ನು ಈ ಮೂಲಕ ಜಾರಿಗೆ ತರುತ್ತಿದೆ ಅನ್ನೋದು ಮತ್ತೊಂದು ಆರೋಪ. ಕರ್ನಾಟಕ ಸರ್ಕಾರ ಕೇವಲ ಸಾರ್ವಜನಿಕ ಹೇಳಿಕೆಯಲ್ಲಿ ಮಾತ್ರ ರಾಜ್ಯವು NEPಯನ್ನು ವಿರೋಧಿಸುತ್ತೆ ಅಂತ ಹೋರಾಟಗಾರರು ಸರ್ಕಾರವನ್ನು ಟೀಕಿಸಿದ್ದಾರೆ. ಮುಖ್ಯವಾಗಿ ಈ ಯೋಜನೆಗೆ ಸರ್ಕಾರ ಹೇಳ್ತಿರೋ ಹಣಕಾಸು ವ್ಯವಸ್ಥೆಯೇ ಅನುಮಾನಾಸ್ಪದವಾಗಿದೆ. ಯಾಕೆಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈ ಯೋಜನೆಗೆ ಅಂತ 2,000 ಕೋಟಿ ಸಾಲವನ್ನು ಈಗಾಗಲೇ ಮಂಜೂರು ಮಾಡಿದೆ. ಇನ್ನೂ 10,000 ಕೋಟಿಯನ್ನ ನಿರೀಕ್ಷಿಸಲಾಗ್ತಿದೆ ಅನ್ನೋ ಮಾಹಿತಿಯೂ ಇದೆ. ಇಲ್ಲಿ ಲಾಭಕ್ಕಾಗಿಯೇ ಕೆಲಸ ಮಾಡೋ ಬ್ಯಾಂಕ್ ಈ ಯೋಜನೆಗೆ ಏಕೆ ಹಣ ನೀಡುತ್ತೆ? ಈ ಬೃಹತ್ ವಿದೇಶ ಸಾಲ ಸರ್ಕಾರದ ಈ ನೀತಿಗೆ ಪ್ರೋತ್ಸಾಹದ ಹಣನ ಅಥವಾ ಬಹುಮಾನನ ಅನ್ನೋ ಪ್ರಶ್ನೆಗಳನ್ನ AISEC ಸಂಘಟನೆ ಸರ್ಕಾರದ ಮುಂದಿಟ್ಟಿದೆ. ಜೊತೆಗೆ ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅನ್ನೋ ಕಾರಣ ಕೊಟ್ಟು ನೂರಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಿದೆ. ಸರ್ಕಾರ ಈ ಯೋಜನೆಯಲ್ಲಿ 10ರಿಂದ 30 ವಿದ್ಯಾರ್ಥಿಗಳಿರೋ ಶಾಲೆಯನ್ನ ನಡೆಸೋದು ಕಾರ್ಯಸಾಧವಲ್ಲ ಅನ್ನೋ ಮೃದು ಭಾಷೆಯಿಂದ ಶಾಲೆಗಳನ್ನ ಮುಚ್ಚೋದನ್ನು ಸಮರ್ಥಿಸಿಕೊಳ್ತಿದೆ. ಆದ್ರೆ ವಾಸ್ತವಾಂಶಗಳು ಬೇರೆದೇ ಕಥೆಯನ್ನ ಹೇಳ್ತಿವೆ. ಈ ಯೋಜನೆಯಲ್ಲಿ 77ರಿಂದ 100 ವಿದ್ಯಾರ್ಥಿಗಳಿರೋ ಶಾಲೆಗಳನ್ನೂ ಸಹ ಮುಚ್ಚಲಾಗ್ತಿದೆ. ಉದಾಹರಣೆಗೆ ಒಟ್ಟು 392 ದಾಖಲಾತಿ ಹೊಂದಿರೋ 7 ಸರ್ಕಾರಿ ಶಾಲೆಗಳನ್ನ ಚನ್ನಪಟ್ಟಣದ ವಂಗನೂರು KPS ಮ್ಯಾಗ್ನೆಟ್ ಶಾಲೆ ಜೊತೆ ವಿಲೀನ ಮಾಡೋಕೆ ನಿರ್ಧರಿಸಲಾಗಿದೆ. ಇನ್ನು ಒಟ್ಟು ಶಾಲೆಗಳಲ್ಲಿ ಖಾಸಗಿ ಶಾಲೆಗಳ ಪಾಲು ಕೇವಲ 20% ಇದ್ರೂ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಕುಸಿತದಿಂದಾಗಿ 61% ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲಿ ದಾಖಲಿಸಲಾಗ್ತಿದೆ. ಒಂದು ಕಡೆ ಬೆರಳೆಣಿಕೆಯಷ್ಟು ಶಿಕ್ಷಕರು, ಮತ್ತೊಂದು ಕಡೆ ಪ್ರತಿ ತರಗತಿಗೆ ಸರಾಸರಿ 245 ವಿದ್ಯಾರ್ಥಿಗಳಿದ್ದು ಖಾಸಗಿ ಶಾಲೆಗಳು ಇಂದು ದೊಂಬಿಗಳಾಗ್ತಿವೆ. ಇದು ಶಿಕ್ಷಣ ಇಲಾಖೆಯ ವೈಫಲ್ಯ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ಸುಮಾರು 29,000 ಹಳ್ಳಿಗಳಿವೆ. ಪ್ರತಿ 1.5 ಹಳ್ಳಿಗಳಿಗೆ ಸರಿಸುಮಾರು ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಒಟ್ಟು 19,863 ಸರ್ಕಾರಿ ಶಾಲೆಗಳಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರತಿ 15 ಹಳ್ಳಿಗೆ ಕೇವಲ ಒಂದು ಖಾಸಗಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಒಟ್ಟು 2,438 ಖಾಸಗಿ LPS ಶಾಲೆಗಳಿವೆ. ಮುಖ್ಯವಾಗಿ ಖಾಸಗಿ ಶಾಲೆಗಳು ದೊಡ್ಡ ಪಟ್ಟಣಗಳು ಮತ್ತು ನಗರಗಳಲ್ಲಿ ಕೇಂದ್ರೀಕೃತವಾಗಿವೆ. ಇವು ಖಾಸಗಿ ಬಸ್ಸು ಅಥವಾ ವ್ಯಾನ್ಗಳಲ್ಲಿ 29,66,404 ಮಕ್ಕಳನ್ನು ತುಂಬಿಕೊಂಡು ಹೋಗುತ್ತವೆ. ಈ ಕಾರಣಕ್ಕೆ ನೆರೆಹೊರೆಯ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ರೆ ಎಷ್ಟು ಬಡ ಕಾರ್ಮಿಕರು ಸಾರಿಗೆಗಾಗಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡೋಕ್ಕೆ ಸಾಧ್ಯವಿದೆ? ಸರ್ಕಾರಿ ಶಾಲೆಗಳ ಕಾರಣಕ್ಕೆ ಅವು ಮನೆ ಹತ್ತಿರನೇ ಇವೆ ಅನ್ನೋ ಕಾರಣಕ್ಕೆ ಅಷ್ಟು ಇಷ್ಟು ಅಕ್ಷರವನ್ನ ಕಲಿಯೋ ತಳ ಸಮುದಾಯಗಳ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ KPS ಮ್ಯಾಗ್ನೆಟ್ ಶಾಲೆ ಯೋಜನೆಯಿಂದಾಗಿ ಶಾಲೆ ಮೆಟ್ಟಿಲು ಹತ್ತೋ ಅವಕಾಶಗಳು ತಪ್ಪಿ ಹೋಗೋ ಸಾಧ್ಯತೆಗಳೇ ಹೆಚ್ಚು.
ನಾವು ಎಲ್ಲ ಶಾಲೆಗಳಿಗೆ ಬಸ್ ವ್ಯವಸ್ಥೆ ಮಾಡ್ತೀವಿ, ಇಂಗ್ಲಿಷ್ ಮೀಡಿಯಂ ಮಾಡ್ತೀವಿ ಅಂತ ಸರ್ಕಾರ ಏನೇ ಹೇಳಿದ್ರು ಅವನ್ನ ಕಾರ್ಯರೂಪಕ್ಕೆ ತರೋದು ಅಷ್ಟು ಈಸಿ ಇಲ್ಲ. ಇನ್ನು ಮನೆಯಲ್ಲಿ ನಾವು ಅಂತಹದ್ದೇ ಶಾಲೆಗೆ ಹೋಗ್ಬೇಕು, ವ್ಯಾನಿನ ಫೀಸ್ ಕಟ್ಟಿ ಅಂದರೆ ನಮ್ಮ ಮಕ್ಕಳು ಶಾಲೆಗೆ ಹೋಗೋದೇ ಬೇಡ ಎಂದು ಆ ಕುಟುಂಬಗಳು ಹೇಳೋ ಸಾಧ್ಯತೆಗಳು ಹೆಚ್ಚಿವೆ. ಇದೇ ಕಾರಣಕ್ಕೆ ಇದು ವಾಸ್ತವದಲ್ಲಿ ಆಗೋ ಕೆಲಸ ಅಲ್ಲ ಅಂತ ಶಿಕ್ಷಣ ತಜ್ಞರು ಹೇಳ್ತಿದ್ದಾರೆ. ಹಾಗೆ ನೋಡಿದರೆ ಖಾಸಗಿ ಶಾಲೆಗಳನ್ನು ನಿಯಂತ್ರಿಸೋದು ಇವತ್ತಿನ ಸರ್ಕಾರದ ಮುಂದಿರೋ ಅತಿ ದೊಡ್ಡ ಸವಾಲು. ಇವುಗಳ ಮೇಲೆ ಚಾಟಿ ಬೀಸೋ ಬದಲು ಸರ್ಕಾರಿ ಶಾಲೆಗಳ ಮೇಲೆ ಸರ್ಕಾರನೇ ಗದಾಪ್ರಹಾರ ನಡೆಸ್ತಿರೋದು ಅತ್ಯಂತ ಖಂಡನೀಯ. ಈ ಸರ್ಕಾರಗಳು ಇಂಥ ಯೋಜನೆಗಳ ಮೂಲಕ ಯಾರ ಹಿತಾಸಕ್ತಿಗಳನ್ನು ಕಾಪಾಡ್ತೀವಿ ಅನ್ನೋದನ್ನ ಗ್ರಹಿಸೋದು ಕಷ್ಟ ಏನಲ್ಲ ಅಂದಿರೋ ಸಂಘಟನೆ ಸರ್ಕಾರಿ ಶಾಲೆಗಳು ಯಾಕೆ ದುಸ್ಥಿತಿಯಲ್ಲಿವೆ ಅಂತ ಪ್ರಶ್ನಿಸ್ತಿದೆ. ಅಲ್ಲದೆ ಸರ್ಕಾರಗಳು ಉದ್ದೇಶಪೂರ್ವಕವಾಗಿ ಸಾರ್ವಜನಿಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿರೋದಕ್ಕೆ ಅನಿವಾರ್ಯವಾಗಿ ಪೋಷಕರು ಇಂದು ಖಾಸಗಿ ಶಾಲೆಗಳ ಕಡೆ ಹೋಗ್ತಿದ್ದಾರೆ. ಸರ್ಕಾರಿ ಶಾಲೆಗಳ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯನೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ಸಹ ಹೇಳಲಾಗಿದೆ. ಇನ್ನು ಸರ್ಕಾರದ ಈ ಮಹತ್ವದ ಯೋಜನೆಯ ಬಗ್ಗೆ ಮಾತಾಡ್ತಿರೋ, ಸರ್ಕಾರವನ್ನ ಪ್ರಶ್ನೆ ಕೇಳ್ತಿರೋ ಹೋರಾಟಗಾರರು ಶಿಕ್ಷಣ ಸಂಘಟನೆಗಳು ಈ ಯೋಜನೆಯನ್ನ ಕೈ ಬಿಡಿ ಅಂತ ಹೇಳ್ತಿಲ್ಲ. ಬದಲಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಿಲ್ಲ ಅಂತ ಹೇಳ್ತಿರೋ ಶಿಕ್ಷಣ ಸಚಿವರು ಮತ್ತು ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಆದೇಶ ಹೊರಡಿಸಬೇಕು ಅಂತ ಕೇಳ್ತಿದ್ದಾರೆ. ಸರ್ಕಾರದ ಉದ್ದೇಶ ಒಳ್ಳೆಯದೇ ಆಗಿದ್ರೆ ರಾಜ್ಯ ಸರ್ಕಾರ ತಕ್ಷಣ ತನ್ನ ಆದೇಶದಲ್ಲಿ ಉಲ್ಲೇಖಿಸಿರೋ ವಿಲೀನ ಷರತ್ತನ್ನು ಹಿಂಪಡಿಬೇಕು. ಹಾಗೆ ಕಡಿಮೆ ದಾಖಲೆಯ ಶಾಲೆಗಳನ್ನು ವಿಲೀನ ಹೆಸರಲ್ಲಿ ಮುಚ್ಚೋದಿಲ್ಲ ಅನ್ನೋ ಲಿಖಿತ ಆದೇಶ ಹೊರಡಿಸಬೇಕು ಅನ್ನೋದು ಹೋರಾಟಗಾರರ ಬೇಡಿಕೆಯಾಗಿದೆ. ಒಟ್ಟಿನಲ್ಲಿ ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿರಬೇಕು. ಪ್ರತಿ ಹಳ್ಳಿಯಲ್ಲೂ ಸರ್ಕಾರಿ ಶಾಲೆ ಇರಬೇಕು ಅಂತ ಅಂಬೇಡ್ಕರ್, ವಿದ್ಯಾಸಾಗರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಕುದ್ಮುಲ್ ರಂಗರಾವ್ ಸೇರಿದಾಗೆ ನೂರಾರು ಮಹಾನ್ ಚಿಂತಕರು ಆಯಾ ಕಾಲಘಟ್ಟದಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಿದ್ದಾರೆ. ಅವರ ಕನಸು ಇನ್ನೂ ಸಂಪೂರ್ಣವಾಗಿ ಸಾಕಾರಗೊಳ್ಳದಿದ್ರೂ ಸರ್ಕಾರಿ ಶಾಲೆಗಳು ಶಿಕ್ಷಣದ ಜೀವನಾಡಿಗಳಾಗಿವೆ. ಇವು ಲಕ್ಷಾಂತರ ಬಡ, ರೈತ, ಕಾರ್ಮಿಕರ, ಶೋಷಿತರ ಮತ್ತು ದುರ್ಬಲ ಕುಟುಂಬಗಳಿಗೆ ಸೇರಿದ ಮಕ್ಕಳ, ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಇರೋ ಏಕೈಕ ಆಧಾರವಾಗಿವೆ. ಆದರೆ ಇವತ್ತು ಸರ್ಕಾರನೇ ಇಂಥ ನೀತಿಗಳ ಮೂಲಕ ಶಿಕ್ಷಣ ಕ್ಷೇತ್ರವನ್ನೇ ಖಾಸಗಿ ಕಂಪನಿಗಳ ಕೈಗೆ ಕೊಟ್ಟು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನೇ ವ್ಯವಸ್ಥಿತವಾಗಿ ನಾಶಪಡಿಸುವಂಥ ಕೆಲಸಕ್ಕೆ ಕೈ ಹಾಕಿದೆ. ಇನ್ನಾದರೂ ಸರ್ಕಾರ ಶಿಕ್ಷಣ ಸಂಘಟನೆಗಳ ಮನವಿಗೆ ಸ್ಪಂದಿಸುತ್ತಾ KPS ಮ್ಯಾಗ್ನೆಟ್ ಶಾಲಾ ಯೋಜನೆಯಲ್ಲಿರೋ ಅನುಮಾನಗಳನ್ನು ಪರಿಹರಿಸುತ್ತಾ ಅನ್ನೋದನ್ನ ಕಾದು ನೋಡೋಣ. ಇದೇ ಇವತ್ತಿನ ವಿಶೇಷ. ಜನಪರ ನ್ಯಾಯಪರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಾನುಗೌರಿ.com. ಧನ್ಯವಾದ.